ಅಮಾವಾಸ್ಯೆಯ ಕಾರ್ಗತ್ತಲಲ್ಲಿ ಮೂಡಿದಂತೆ ಪೂರ್ಣಚಂದ್ರ. ಅತಿಥಿ ಉಪನ್ಯಾಸಕರ ಬದುಕಲ್ಲಿ ಉದ್ಯೋಗ ಭದ್ರತೆಯ ಬೆಳಕು. ವೀಕ್ಷಕರೇ, ಅಮಾವಾಸ್ಯೆಯ ಕಗ್ಗತ್ತಲಲ್ಲಿ ಪೂರ್ಣಚಂದ್ರ ಬರಲು ಸಾಧ್ಯವೇ ಇಲ್ಲ ಎಂಬುದು ನಿಸರ್ಗದ ನಿಯಮ. ಆದರೆ ಕರ್ನಾಟಕದ ಸರಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಸಾವಿರಾರು ಅತಿಥಿ ಉಪನ್ಯಾಸಕರ ಕತ್ತಲಾದ ಬದುಕಿನಲ್ಲಿ ಉದ್ಯೋಗ ಭದ್ರತೆ ಎಂಬ ಪೂರ್ಣಚಂದ್ರ ಶೀಘ್ರವೇ ಉದಯಿಸಲಿದ್ದಾನೆ. ಉನ್ನತ ಶಿಕ್ಷಣ ಇಲಾಖೆಯು ಅತಿಥಿ ಉಪನ್ಯಾಸಕರಿಗೆ ಅತಿದೊಡ್ಡ ಸಿಹಿಸುದ್ದಿ ನೀಡಲು ಸನ್ನದ್ಧವಾಗುತ್ತಿದೆ. ಹೋರಾಟದ ಹಾದಿ. ರಾಜ್ಯಾಧ್ಯಕ್ಷರಾದ ಡಾ. ಹನುಮಂತಗೌಡ ಕಲ್ಮನಿಯವರ ನೇತೃತ್ವದಲ್ಲಿ ಸರ್ಕಾರದ ಅಮಾನವೀಯ ನಡೆಯನ್ನು ಖಂಡಿಸಿ ಗದಗ ಜಿಲ್ಲಾಡಳಿತ ಭವನದ ಮುಂದೆ ಆರಂಭವಾದ ಪ್ರತಿಭಟನೆ ಸತತ 13 ದಿನಗಳ ಕಾಲ ನಡೆಯಿತು. ತದನಂತರ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಈ ಹೋರಾಟ ಸುವರ್ಣಸೌಧದ ಮುಂದೆ ಸ್ಥಳಾಂತರಗೊಂಡಿತು. ಸುವರ್ಣಸೌಧದ ಮುಂದೆ ಘರ್ಜನೆ. ಉಪನ್ಯಾಸಕರ ಶಕ್ತಿಯನ್ನು ತಪ್ಪು ಅಂದಾಜು ಮಾಡಿದ್ದ ಆಡಳಿತ ಮಂಡಳಿ ಮೊದಲು ಸಣ್ಣ ಟೆಂಟ್ ನೀಡಿತ್ತು. ಆದರೆ ಬೋರ್ಗರೆವ ನದಿಯಂತೆ ನುಗ್ಗಿ ಬಂದ ಉಪನ್ಯಾಸಕರ ಆಕ್ರೋಶಕ್ಕೆ ಬೆಚ್ಚಿಬಿದ್ದ ಆಡಳಿತ ನಂತರ ಬೃಹತ್ ಟೆಂಟ್ ಒದಗಿಸಬೇಕಾಯಿತು. ಹಸಿದ ಹೆಬ್ಬುಲಿಗಳಂತೆ ಗರ್ಜಿಸುತ್ತಿದ್ದ ಉಪನ್ಯಾಸಕರನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು. ಜಿಲ್ಲಾಧಿಕಾರಿಗಳ ಭರವಸೆ ಮತ್ತು ಸಮಾಲೋಚನೆ. ಪಟ್ಟು ಸಡಲಿಸದ ಉಪನ್ಯಾಸಕರ ಬಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಆಗಮಿಸಿ ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರೊಂದಿಗೆ ಸಮಾಲೋಚನೆ ನಡೆಸುವ ಭರವಸೆ ನೀಡಿದರು. ಇದರ ಬೆನ್ನಲ್ಲೇ ಡಾ. ಕಲ್ಮನಿ ನೇತೃತ್ವದ ನಿಯೋಗವು ಸುವರ್ಣಸೌಧದಲ್ಲಿ ಸುದೀರ್ಘ ಚರ್ಚೆ ನಡೆಸಿತು. ಸದ್ಯದಲ್ಲೇ ಸಿಹಿಸುದ್ದಿ ಸಿಗುವ ಭರವಸೆ ದೊರೆತ ಕಾರಣ ಸಾವಿರಾರು ಉಪನ್ಯಾಸಕರು ಹೋರಾಟಗಾರರ ಮಾತಿನ ಮೇಲೆ ನಂಬಿಕೆ ಇಟ್ಟು ತಾತ್ಕಾಲಿಕವಾಗಿ ಮನೆಗೆ ಮರಳಿದ್ದಾರೆ. ಪ್ರಮುಖರ ಭೇಟಿ. ನಂತರದ ಬೆಳವಣಿಗೆಯಲ್ಲಿ ಕಲ್ಮನಿಯವರ ನಿಯೋಗವು ಉನ್ನತ ಶಿಕ್ಷಣ ಸಚಿವ ಡಾ. ಎಂ.ಸಿ. ಸುಧಾಕರ್, ವಿಧಾನ ಪರಿಷತ್ ಸದಸ್ಯರಾದ ಎಚ್. ವಿಶ್ವನಾಥ್, ಶಿಕ್ಷಣ ತಜ್ಞ ಪುಟ್ಟಣ್ಣ, ಮಧುಮಾದೇಗೌಡ ಮತ್ತು ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್. ರವಿಕುಮಾರ್ ಅವರನ್ನು ಭೇಟಿ ಮಾಡಿತು. ಮುಖ್ಯವಾಗಿ ಕಾನೂನು ಸಚಿವರಾದ ಎಚ್. ಕೆ. ಪಾಟೀಲ್ ಅವರ ಪೂರ್ಣ ಪ್ರಮಾಣದ ಬೆಂಬಲ ಹಾಗೂ ವಿಶೇಷ ಕಾಳಜಿಯ ಫಲವಾಗಿ ಇಂದು ಉಪನ್ಯಾಸಕರ ದೀರ್ಘಕಾಲದ ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಂತಾಗಿದೆ. ಯುಜಿಸಿ ಮತ್ತು ನಾನ್ ಯುಜಿಸಿ ಎಂಬ ಭೇದಭಾವವಿಲ್ಲದೆ ಎಲ್ಲ ಅತಿಥಿ ಉಪನ್ಯಾಸಕರ ಹಿತ ಕಾಯಬೇಕೆಂದು ಮನವಿ ಸಲ್ಲಿಸಲಾಯಿತು. ಇಂದು ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿ ಭರವಸೆ ನೀಡಿದ್ದಾರೆ. ಜೋಡುಗುಂಡಿಗೆಯ ಹೋರಾಟ. ಸರಕಾರದ ದ್ವಂದ್ವ ನೀತಿಯಿಂದಾಗಿ ಉದ್ಯೋಗ ಕಳೆದುಕೊಂಡಿರುವ 6,600 ಉಪನ್ಯಾಸಕರನ್ನು ಮತ್ತೆ ಸೇವೆಗೆ ಸೇರಿಸಿಕೊಳ್ಳಬೇಕು ಎಂಬ ಏಕೈಕ ಉದ್ದೇಶದಿಂದ ಹಗಲಿರುಳು ಶ್ರಮಿಸುತ್ತಿರುವ ಡಾ. ಹನುಮಂತಗೌಡ ಕಲ್ಮನಿಯವರ ಹೋರಾಟದ ಕಿಚ್ಚು ಸುವರ್ಣಸೌಧವನ್ನೇ ನಡುಗಿಸಿದೆ. ಟೀಕಾಕಾರರ ಮಾತುಗಳಿಗೆ ಕಿವಿಗೊಡದೆ ಆನೆ ನಡೆದದ್ದೇ ಹಾದಿ ಎನ್ನುವಂತೆ ಅವರು ಮುನ್ನಡೆಯುತ್ತಿದ್ದಾರೆ. ಅತಿಥಿ ಉಪನ್ಯಾಸಕರ ಬದುಕಿನ ಕಗ್ಗತ್ತಲಲ್ಲಿ ಪರಿಹಾರದ ಪೂರ್ಣಚಂದ್ರ ಶೀಘ್ರವೇ ಮೂಡಲಿ ಎಂಬುದು ಎಲ್ಲರ ಆಶಯ. ವರದಿ ಸುರೇಶ ಬಳಗಾನೂರು. ಅಲ್ಲಿವರೆಗೂ ತಾವೆಲ್ಲರೂ ಕೂಡ ಶಾಂತವಾಗಿರಬೇಕು, ಧೈರ್ಯವಾಗಿರಬೇಕು ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ತೇನೆ. ಜೈ ಭುವನೇಶ್ವರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭುವನೇಶ್ವರಿ.